ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿಶಾ ಭರತ್ ವ್ಲಾಗ್ಸ್. ಸೊ ನೀವು ನಮ್ಮ ಫಸ್ಟ್ ವ್ಲಾಗ್ ನೋಡಿದ್ದೀರಾ ಅನ್ಕೊತೀನಿ. ಅಷ್ಟೊಂದು ವ್ಯೂಸ್ ಬಂದಿಲ್ಲ ಅಂದರೂ ತುಂಬ ದಿವಸ ಆದಮೇಲೆ ಅಪ್ಲೋಡ್ ಮಾಡಿದ್ದಕ್ಕೆ ಇಟ್ಸ್ ಓಕೆ, ಫೈನ್. ಓಕೆ, ಇವತ್ತಿಂದು ಇದೀವಿ ಲೈಕ್ ವರ್ಕೌಟ್ ವ್ಲಾಗೇ ಇರುತ್ತೆ ಅಗೈನ್. ಸೊ ಜಸ್ಟ್ ನೋಡಿ, ವಾಚ್ ಮಾಡಿ, ಅಗೇನ್ ಕಮೆಂಟ್ ಮಾಡಿ. ಎಸ್, ಲಾಸ್ಟ್ ಟೈಮ್ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಹೇಳಿದ್ದೆ, ಅಂದರೆ 5 kg 1 ಮಂತಲ್ಲಿ ಯಾವ ಥರ ಗೇನ್ ಮಾಡ್ಬೋದು ಅಂತ. ಸೊ 5 kg ವೇಟ್ 30 ಡೇಸಲ್ಲಿ ಗೇನ್ ಆಗಬೇಕಾ? ಸೊ ಈ ಡಯಟ್ನ ಫಾಲೋ ಮಾಡಿ. ಡೀಟೇಲ್ಸ್ ಅಂತ ಹೇಳಿದೆ, ಎಲ್ಲರೂ ತುಂಬ ಕಮೆಂಟ್ ಬಂದಿತ್ತು. ಆಲ್ಮೋಸ್ಟ್ ಒಂದು 100+ ಕಮೆಂಟ್ ಬಂದಿತ್ತು. ಸೊ ಅದಕ್ಕೆ ಡೀಟೇಲ್ಸ್ ಅಂದರೆ ಯಾವ ಥರ ಆಗ್ಬೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ಎಂಡವರೆಗೂ ನೋಡಿ, ನಿಮ್ಗೇನು ಬೇಕೋ ಅದು ಆನ್ಸರ್ ಸಿಗುತ್ತೆ ಅದನ್ನು. ತುಂಬ ಜನ ಕಾಲ್ ಕೂಡ ಮಾಡಿದ್ರಿ, ಗೇನಿಂಗ್ ಹೆಂಗೆ ಅಂತ ಹೇಳಿ ಅದನ್ನು ಕಾಲಲ್ಲಿ 1 ನಿಮಿಷದಲ್ಲಿ ಅದೆಲ್ಲ ಹಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಅಗೇನ್ ವ್ಲಾಗ್ ವಾಚ್ ಮಾಡ್ಬೋದು. ಸೊ ನಿಮಗೆ ಮೋರ್ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಬಾಡಿ ಅನಲೈಸ್ ಮಾಡಿದೆ ನೀವೇನು ಏನೂ ಗೊತ್ತಿಲ್ಲದೆ ಹಂಗೆ ಬ್ಲೈಂಡಾಗಿ ಕಾಲಲ್ಲಿ ನನಗೆ ಹೇಳೋದಕ್ಕೆ ಕೂಡ ಆಗೋದಿಲ್ಲ. ನಮಗೆ ತುಂಬ ಡೀಟೇಲ್ಸ್ ಬೇಕಾಗುತ್ತೆ. ಅಂದರೆ ನಿಮ್ಮ ಹೆಲ್ತ್ ಹಿಸ್ಟ್ರಿ ಬೇಕಾಗುತ್ತೆ, ನೀವು ಬಿಗಿನರ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅನ್ನೋದು ಬೇಕಾಗುತ್ತೆ. ಡೀಟೇಲ್ಸ್ ತುಂಬ ಬೇಕಾಗಿರುತ್ತೆ. ಸೊ ಅದು 1 ಮಿನಿಟಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಫ್ರೀಯಾಗಿ ನಿಮಗೆ ನಮ್ಮ ಕಡೆಯಿಂದ ಕನ್ಸಲ್ಟೇಷನ್ ಏನು ಅಂದರೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಈ ವಿಡಿಯೋನ ಚೆಕ್ ಮಾಡಿ, ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೊ ನಾನಿವಾಗ 180 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡಿದ್ದೀನಿ. 90 ಡೇಸ್ ಗೇನಿಂಗ್ ಮತ್ತು 90 ಡೇಸ್ ಕಂಪ್ಲೀಟ್ ಕಟ್ ಮಾಡ್ತಾ ಇದ್ದೀನಿ. ಸೊ ನವಂಬರಲ್ಲಿ ಒಂದು ಬಿಗ್ ಪ್ಲ್ಯಾನ್ ಇದೆ. ಕಾಂಪಿಟೇಷನ್ ಮಾಡ್ತಾ ಇದ್ದೀನಾ, ಫೋಟೋ ಶೂಟ್ ಮಾಡ್ತಾ ಇದ್ದೀನಾ, ಅದೇನು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ವೀಡಿಯೋನ ಎಂಡಿಂಗ್ವರೆಗೆ ವಾಚ್ ಮಾಡಿ. ಸೊ ಇವತ್ತಿನ ಫಸ್ಟ್ ವರ್ಕೌಟ್ ನಾನು ಲ್ಯಾಟ್ ಪುಲ್ ಡೌನ್ ಮಾಡ್ತಾ ಇದ್ದೀನಿ. 12 reps 3 sets. ಸೊ ಹೆವಿ ವೇಟ್ ಹೋಗ್ತಾ ಇದ್ದೀನಿ ಸ್ಟಾರ್ಟಿಂಗಿಂದನೇ. ಲೆಟ್ಸ್ ಗೋ. Damhin mo ang tunog, tayo'y lilipad ng nakasayad ang gulong. Para safe ride, let's do it right. Kasama ang legit na guide, yan ang motor drive. Dadayuhin natin ang magagandang tanawin, habang sumasalubong sa atin ang sariwang hangin. Umaarangkada sa kalsada, binibida ang motor na magagara. ಲಾಸ್ಟ್ ವಿಡಿಯೋಗೆ MK ದ ಪವರ್ ಹೌಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಬ್ರೈನ್ ವಿಲ್ ರೋಲ್ ಅಗೇನ್, BG ಇಸ್ ನಾಟ್ ಅವರ್ ಆವ್ರೇಜ್ ಕಂಟೆಂಟ್ ಕ್ರಿಯೇಟರ್ ಅಂತ. ಥ್ಯಾಂಕ್ ಯು. ಬಟ್ ನಾನು ಕಂಟೆಂಟ್ ಕ್ರಿಯೇಟರ್ಗಿಂತ ನಾನು ಟ್ರಾನ್ಸ್ಫಾರ್ಮೇಷನ್ ಕೋಚ್ ಆ್ಯಕ್ಚುಲಾಗಿ. ಫಿಟ್ನೆಸ್ ಬಗ್ಗೆ ನಾಲೆಡ್ಜ್ ಇದೆ, ಹೌದು. ಎಕ್ಸ್ಪೀರಿಯನ್ಸ್ ಕೂಡ ಇದೆ, 15 yearsಕ್ಕಿಂತಲೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ತುಂಬ ಜನಕ್ಕೆ ನನಗೆ ಅಂದರೆ ಹೇಳಲಿಕ್ಕಾಗಲ್ಲ. ನಾನು ಹೇಳಿದ್ನಲ್ವಾ, ತುಂಬ ಕಾಲ್ಗಳು ಬರುತ್ತೆ. ನಾವು 1 ಮಿನಿಟಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ಮತ್ತು ರೀಲಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಲಾಂಗ್ ಫಾರ್ಮೇಟಲ್ಲೇ ಬೇಕಾಗುತ್ತೆ. ಅದಕ್ಕೆ ನಾವು ಯೂಟ್ಯೂಬ್ ಯೂಸ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ನಿಮಗೆ ಡೀಟೇಲ್ಸ್ ಅಂದರೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಕ್ರಿಂಜ್ ಆಗಲಿ ಆ ಥರ ಎಂಟರ್ಟೈನ್ಮೆಂಟ್ಗಿಂತ ನಿಮ್ಗೆ ಇನ್ಫಾರ್ಮೇಷನ್ ಅಂದರೆ ನಿಮ್ಗೆ ನಿಜವಾಗ್ಲೂ ಏನಾದರೂ ಲೈಫಲ್ಲಿ ಚೇಂಜ್ ಆಗಬೇಕು, ಹೆಲ್ತ್ ವೈಸ್ ಮತ್ತು ಫಿಟ್ನೆಸ್ ವೈಸ್ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ನೀವು ಇದು ಮಾಡ್ಬೋದು. ಸೊ ನಾನಿವತ್ತು ಅಪ್ಪರ್ ಬಾಡಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಅಲ್ಲಿ ನೀವು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ಲೋವರ್ ಬಾಡಿ ವರ್ಕೌಟ್ ಮಾಡಿದ್ದು ತೋರಿಸಿದ್ವಿ ವೀಡಿಯೋ. ಸೊ ಇವತ್ತು ಬಂದು ಅಪ್ಪರ್ ಬಾಡಿ ವರ್ಕೌಟ್ ಇರುತ್ತೆ. ಆ್ಯಂಡ್ ಅಗೇನ್ ಯೂಶ್ವಲಿ ವುಮೆನ್ಸ್ ಅಥವಾ ಲೇಡೀಸ್, ನಾನು ನೋಡ್ದಂಗೆ ಗರ್ಲ್ಸ್ ಲೋವರ್ ಬಾಡಿ ವರ್ಕೌಟ್ ಅಂದರೆ ಸ್ವಲ್ಪ ಇಷ್ಟಪಡ್ತಾರೆ. ಲೆಗ್ಸ್ ಅಂದರೆ ಸ್ವಲ್ಪ ಎಲ್ಲರಿಗೂ ಇಷ್ಟ. ಬಟ್ ಅಷ್ಟೇ ಇಂಪಾರ್ಟೆಂಟ್, ನೀವು ಅಪ್ಪರ್ ಬಾಡಿ ವರ್ಕೌಟ್ಗೂ ಕೊಡಬೇಕಾಗತ್ತೆ. ಬಿಕಾಸ್ ನಿಮ್ಮ ಬಾಡಿ ಪ್ರೊಪೋರ್ಷನಲ್ ಕಾಣಬೇಕಂತ ಅಂದರೆ ನಿಮ್ಮದು ಲೋವರ್ ಬಾಡಿ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಅಪ್ಪರ್ ಬಾಡಿ ಕೂಡ ಅಷ್ಟೇ ಸ್ಟ್ರಾಂಗ್ ಇರಬೇಕು. ಅದ್ರ ಜೊತೆಗೆ ನಿಮ್ಮದು ರೆಗ್ಯುಲರ್ ಲೈಫ್ಗೆ ಏನಾದರೂ ಒಂದು ಲಿಫ್ಟ್ ಮಾಡಬೇಕಂದ್ರು, ಏನಾದರೂ ಒಂದು ತೊಗೊಬೇಕಂದ್ರು, ಏನೋ ಒಂದು ಎಲ್ಲದಕ್ಕೂ ಅಪ್ಪರ್ ಬಾಡಿ ತುಂಬ ಹೆಲ್ಪ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಶೋಲ್ಡರ್ ಇದೆಲ್ಲ ನಿಮ್ಮ ಡೈಲಿ ಯೂಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವರ್ಕೌಟ್ನ ಸೇವ್ ಮಾಡ್ಕೊಳ್ಳಿ, ವಾಚ್ ಮಾಡಿ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ.
ಮೊನ್ನೆ ನಾನು ಹೇಳಿದ್ದೆ ಇನ್ಸ್ಟಾಗ್ರಾಮಲ್ಲಿ ಗೇನ್ ಹೇಗೆ ಮಾಡಬೇಕು 5 kg 1 ಮಂತಲ್ಲಿ ಅಂತ. ಸೊ ನಾರ್ಮಲಾಗಿ 1 ಮಂತಲ್ಲೇ 5 kg ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಏನಕ್ಕಂದರೆ ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ಅವ್ರ ಜೆನೆಟಿಕ್ ಇರ್ಬೋದು, ಅವ್ರ ಬಾಡಿ ಟೈಪ್ ಇರ್ಬೋದು, ಇಲ್ಲ ಅವ್ರು ಅಡ್ವಾನ್ಸ್ ಇದ್ದಾರಾ, ಬಿಗಿನರ್ ಇದ್ದಾರಾ, ಇಲ್ಲ ಇಂಟರ್ಮೀಡಿಯೇಟ್ ಇದ್ದಾರಾ ಅಂತ. ಸೊ ವರ್ಕೌಟ್ ಎಷ್ಟು ದಿನದಿಂದ ಮಾಡ್ತಾಯಿದ್ದಾರೆ ಎಲ್ಲದೂ ಮ್ಯಾಟ್ರ್ ಆಗುತ್ತೆ. ಸೊ ನಾರ್ಮಲಾಗಿ ಒಂದು ಬೇಸಿಕ್ ನಿಮ್ಮ ಟಿಪ್ಸ್ ಹೇಳಬೇಕು ಅಂದರೆ ಚೆನ್ನಾಗಿ ತಿನ್ನಿ, ಅಂದರೆ ಚೆನ್ನಾಗಿ ಊಟ ಮಾಡಿ, ಮತ್ತು ಚೆನ್ನಾಗಿ ವರ್ಕೌಟ್ ಮಾಡಿ, ಮತ್ತು ಚೆನ್ನಾಗಿ ನಿದ್ದೆ ಮಾಡಿ. ಇದು ಬೇಸಿಕ್, ಓಕೆನಾ? ಎಸ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನೇ ಅನ್ಕೊತೀನಿ. ಬಿಕಾಸ್ ಐ ವಾಸ್ 45 kg. ಅಂದರೆ ನನ್ನ ತುಂಬ ಜನ ನೋಡಿರೋರು ಗೊತ್ತಿದೆ ನಾನು ಹೇಗಿದ್ದೆ ಅಂತ ಹೇಳಿ, ಒಂದು 4-5 years ಬ್ಯಾಕ್ ಅನ್ಕೋತೀನಿ. ಸೊ ಗ್ರ್ಯಾಜುಲಿ ವರ್ಕೌಟ್ ಜೊತೆಗೆ ಒಳ್ಳೆ ಫುಡ್ ಕೂಡ, ಒಳ್ಳೆ ಡಯಟ್ ಕೂಡ ಮಾಡಿದ್ರಿಂದ ನಾವು ಐ ಆಮ್ 55 ಆಲ್ಮೋಸ್ಟ್ ಅಷ್ಟಿದ್ದೀನಿ. ಸೊ 10 kg 5 yearsಲ್ಲಿ ಗೇನ್ ಆಗಿದ್ದೀನಿ. ಬಟ್ ಫ್ಯಾಟ್ಗಿಂತ ಮಸಲ್ ಮಾಸ್ ನಾನು ತುಂಬ ಇಂಪ್ರೂವ್ ಆಗಿದೆ. ಸೊ ಅದೇ ಅವಾಗ ನೋಡಿದವ್ರಿಗೆ ಇವಾಗ ನೋಡಿದವ್ರಿಗೆ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇದರಲ್ಲಿ ಯಾವ ಥರ ಅಂದರೆ, ನೀವು ಕ್ಯಾಲರಿ ಡೆಫಿಸಿಟ್ ಅಲ್ಲ, ಕ್ಯಾಲರಿ ಸರ್ಪ್ಲಸ್ ಅಂತ ಹೇಳ್ತಾರೆ. ಅಂದರೆ ಕ್ಯಾಲರಿ ಸ್ವಲ್ಪ ಜಾಸ್ತಿ ಇರಬೇಕು, ನೀವು ಬರ್ನ್ ಮಾಡೋದಕ್ಕಿಂತನೂ ಕ್ಯಾಲರಿ ಇಂಟೇಕ್ ಜಾಸ್ತಿ ಇರಬೇಕಾಗುತ್ತೆ. ಸೊ ಏನಂದರೆ ನೀವು ಪ್ರೋಟೀನ್ ಸೋರ್ಸ್ ಇರುತ್ತಲ್ವ, ಇವನ್ ಚಿಕನ್ ಇರ್ಬೋದು, ಎಗ್ ಇರ್ಬೋದು, ಫಿಶ್ ಇರ್ಬೋದು, ಅದ್ರ ಜೊತೆ ಕಾರ್ಬ್ ಸೋರ್ಸ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ. ಅಂದರೆ ನಿಮ್ಗೆ ರೈಸ್ ಇರ್ಬೋದು, ಸ್ವೀಟ್ ಪೊಟ್ಯಾಟೊ, ಅದನ್ನು ಸ್ವಲ್ಪ ಜಾಸ್ತಿ ಲೋಡ್ ಮಾಡಿ. ಅವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಕ್ಯಾಲರಿ ಹೈ ಇರುತ್ತೆ, ನಿಮ್ಗೆ ಎನರ್ಜಿನೂ ಸಿಗುತ್ತೆ. ಸೊ ನೀವು ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡ್ತೀರಾ, ಅವಾಗ ಆಟೋಮೆಟಿಕ್ಕಾಗಿ ನೀವು ವೆಯ್ಟ್ ಗೇನ್ ಆಗ್ತಾ ಹೋಗ್ಬೋದು. ಸಪ್ಲಿಮೆಂಟಲ್ಲ ಸೆಕೆಂಡ್ರಿ, ನಾನು ಹೇಳ್ತಾರೆ ಒಂದು 3 month ನೀವು ಏನು ಸಪ್ಲಿಮೆಂಟ್ ಯೂಸ್ ಮಾಡಬೇಡಿ. ಫಸ್ಟ್ ನಿಮ್ಮದು ಬೇಸಿಕ್ ನಾ ಹೇಳಿದ್ನಲ್ಲ, ವರ್ಕೌಟ್ ಆಗಿರ್ಬೋದು, ಒಳ್ಳೆ ಊಟ ಆಗಿರ್ಬೋದು, ಒಳ್ಳೆ ನಿದ್ದೆ ಮೇಲೆ ಫೋಕಸ್ ಮಾಡಿ, ಅದಾದಮೇಲೆ ನೀವು ಸಪ್ಲಿಮೆಂಟಿಗೆ ಹೋಗ್ಬೋದು. ಸೊ ದಂಬಲ್ 1 arm ಟೋಟಲ್ 4 set ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ವೆಯ್ಟ್ 15 kg ಮಾಡ್ತಾಯಿದ್ದೀನಿ. 15, 20, 25 ಮತ್ತು 30 kg 4 set. ಮೇಯ್ನಾಗಿ ಪೋಸ್ಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ಹಾಗೆ ವೆಯ್ಟ್ ಕೂಡ ಹೆವಿ ಲಿಫ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಏನಕ್ಕೆ ಕ್ಯಾಲರಿ ಅಂದರೆ ಫುಡ್ ಲೋಡ್ ಜಾಸ್ತಿ ಇದೆ, ಒಳ್ಳೆ ನಿದ್ದೆನೂ ಇದೆ. ಸೊ ಹಾಗಾಗಿ ಚೆನ್ನಾಗಿ ಲಿಫ್ಟ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ನೆಕ್ಸ್ಟ್ 3 month ಆದಮೇಲೆ ಸೊ ಹೆವಿ ವೆಯ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ರೀಸನ್ಗೆ ಇವಾಗ ಸ್ವಲ್ಪ ಆಗೋಷ್ಟು ಹೆವಿ ವೆಯ್ಟ್ ಮತ್ತು ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳಿದೆ ಗೇನಿಂಗ್ ಅಂತ ದಿಶೋರು ಹೇಳಿದ್ರು, ಒಂದು 5 years ಅಷ್ಟು kg ಗೇನ್ ಆಯಿತು ಅಂತ. ಸೊ ನಾರ್ಮಲಾಗಿ ವರ್ಕೌಟ್ ಅನ್ನೋದು ಅದೊಂದು ಲಾಂಗ್ ಜರ್ನಿ ಅದು. ಸೊ 1 month, 2 month, 3 month ಜರ್ನಿನಲ್ಲ. ನಾನು 90 days ಪ್ರೋಗ್ರಾಮ್ ನನ್ನ ಫೇಮಸ್ ಇದೆ, ಆಲ್ ಓವರ್ ಕರ್ನಾಟಕ ನೀವು ಕೇಳಿರ್ಬೋದು. ಬಟ್ ಆದರೆ ನಾನೇ ಹೇಳ್ತಾ ಇದ್ದೀನಿ, ಅದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಥರ. ಅಂದರೆ ನೀವು ಯಾವತ್ತೂ ಅದನ್ನು ಬಿಡಲಿಕ್ಕಾಗಲ್ಲ. ಸೊ ನೀವು ಇಲ್ಲಿ ಬಂದಾಗ 90 daysಲ್ಲಿ ಅದು ಯಾವ ಥರ ವರ್ಕೌಟ್ ಮಾಡ್ಬೋದು ಎಲ್ಲದನ್ನು ನೀವು ಕಲಿಬೋದು. ಒನ್ ಆಫ್ ದ ಬೆಸ್ಟಾಗಿ ಹೋದರೂ ಕೂಡ ಹೊರಗಡೆ ಹೋಗೋದ್ಮೇಲೆ ವರ್ಕೌಟ್ ಮಾಡಲೇಬೇಕಾಗುತ್ತೆ. ಏನಕ್ಕಂದರೆ ಇದು ಲಾಂಗ್ ಜರ್ನಿ, ಲೈಫ್ ಲಾಂಗ್ ಜರ್ನಿ. ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ನಾವು ಲೈಫ್ ಲಾಂಗ್ ಮಾಡಲೇಬೇಕು ಅದನ್ನು. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬ ಜನ ಹುಡುಗಿರು ನಾನು ನೋಡ್ದಂಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ. ಏನಂತ ಅಂದರೆ ಲೈಕ್ ಅಕ್ಕ ಏನಾದರೂ ಗೇನ್ ಆಗೋದಕ್ಕೆ ಟಿಪ್ಸ್ ಹೇಳಿ, ಏನಾದರೂ ಗೇನ್ ಆಗೋದಕ್ಕೆ ಫುಡ್ ಹೇಳಿ ಅಂತ ಹೇಳಿ. ಸೊ ಒಂದು ಶಾರ್ಟ್ ಟರ್ಮ್ ಪ್ಲ್ಯಾನ್ ಇದ್ದಾಗ ನಿಮ್ಗೊಂದು ಮೋಟಿವೇಶನ್ ಇರುತ್ತೆ. ಇವಾಗ ಒಂದು 1 monthಲ್ಲಿ ಎಷ್ಟು ಗೇನ್ ಆಗಬೇಕು ಅಂತ ನೀವು ಒಂದು ಟಾರ್ಗೆಟ್ ಇಟ್ಟಾಗ ನೀವು ರೆಗ್ಯುಲರ್ ಆಗಿರ್ತೀರ, ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಆ ಥರ ಓಕೆ. ಬಟ್ 5 kgನೇ ಗೇನ್ ಆಗಬೇಕು, ಗೇನ್ ಒಂದು 3 kg ಗೇನ್ ಆದರೆ 5 kg ಗೇನ್ ಆಗಿಲ್ಲ ಅಂದರೆ ಇಲ್ಲ ಮಾಡ್ತಾ ಇರೋದು ಕರೆಕ್ಟ್ ಇಲ್ಲ, ಆ ಥರ ಅಲ್ಲ. ಸೊ ಟೈಮ್ ತೊಗೊಳ್ಳಿ. ಒಬ್ಬರು ಬಾಡಿ ಟೈಪ್ ಒಂದೊಂದು ಥರ ನೋಡಿರೋ ಥರ. ಒಬ್ಬರು 90 daysಲ್ಲಿ ರೆಡಿ ಆಗಿದ್ದಾರೆ, ಒಬ್ಬರು 90 days ಅಲ್ಲ 180 daysಲ್ಲಿ ರೆಡಿ ಆಗಿದ್ದಾರೆ. ಸೊ ಟೈಮ್ ತೊಗೊಳುತ್ತೆ. ತುಂಬ ಜನದ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಸೊ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಸೊ ಬರೀ ಅದ್ರ ಮೇಲೆ ಫೋಕಸ್ ಮಾಡಿಬಿಡಿ. ನೀವು ಅದು ವರ್ಕೌಟ್, ಹೆಲ್ತಿ ಫುಡ್ ಎಲ್ಲ ತಿಂತಾ ಇದ್ದೀರಾ ಅಂದರೆ ಆಟೋಮೆಟಿಕಾಗಿ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ, ಮತ್ತು ನೀವು ಸ್ಟ್ರಾಂಗ್ ಆಗ್ತೀರಾ, ಹೆಲ್ತಿ ಆಗ್ತೀರಾ. ಲಾಸ್ಟ್ ವೇರಿಯೇಷನ್ ಹೈಪರ್ ಎಕ್ಸ್ಟೆನ್ಷನ್, 15 reps 1 plate ಮಾಡ್ತಿದ್ದೀನಿ. 15 kg ವೆಯ್ಟಲ್ಲಿ 15 reps ಇರುತ್ತೆ. ಟೋಟಲ್ 3 set ಇರುತ್ತೆ. ಎಕ್ಸ್ಟೆನ್ಷನ್ ಮೆಷಿನಲ್ಲೇ ಸ್ವಲ್ಪ ವೇರಿಯೇಷನ್ ಚೇಂಜ್ ಮಾಡಿದ್ರೆ 2 ಮಸಲ್ಗೆ ಹಿಟ್ ಮಾಡ್ಬೋದು. ಕಮೆಂಟ್ ಮಾಡಿ ಯಾವ ಮಸಲ್ ಅಂತ. 4 ಆಪ್ಷನ್ ಕೊಡ್ತೀನಿ ನೋಡಿ: ಗ್ಲೂಟ್ಸ್, ಹ್ಯಾಮ್ಸ್ಟ್ರಿಂಗ್ಸ್, ಲೋವರ್ ಬ್ಯಾಕ್ ಮತ್ತು ಬೈಸೆಪ್ಸ್ ಅಂತ ಅಂದ್ಕೊಳ್ಳಿ. 4 ಮಸಲಲ್ಲಿ ಆ್ಯಕ್ಚುಲಿ 2 ಮಸಲ್ ಇದರಲ್ಲಿ ಹಿಟ್ ಮಾಡ್ಬೋದು. ಡಿಫ್ರೆಂಟ್ ವೇರಿಯೇಷನ್, ಅದು ಒಂದೇ ವೇರಿಯೇಷನ್ ಅಲ್ಲ. ಹೈಪರ್ ಎಕ್ಸ್ಟೆನ್ಷನಲ್ಲೇ 2 ವೇರಿಯೇಷನ್ ಇದೆ. ಸೊ ಅದು ಯಾವ ವೇರಿಯೇಷನ್, ಯಾವ ಮಸಲ್ಗೆ ಹಿಟ್ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ. ನೋಡಿ, ಎಷ್ಟು ಜಾಸ್ತಿ ಕಮೆಂಟ್ ಬರುತ್ತೆ ಅಷ್ಟು ನಾವು ನೀಟಾಗಿ ಅದ್ರ ಬಗ್ಗೆನೇ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀವಿ. ಅವಾಗ ನೀವು ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ. ಆ ವೀಡಿಯೋ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಈ ವರ್ಕೌಟ್ ಇದೇ ಥರ ಮಾಡಬೇಕು ಅಂತ. ನೀವು ಬೇರೆ ಯಾವುದೇ ವೀಡಿಯೋಗಳನ್ನು ನೋಡಬೇಕಾಗಿಲ್ಲ. 1 year ಬ್ಯಾಕ್ ನಾವು ರೆಗ್ಯುಲರ್ ಮಾಡ್ತಿರೋ ತುಂಬ ಕಮೆಂಟ್ ಚೆನ್ನಾಗಿ ಬರ್ತಾಯಿತ್ತು. ಇದಿನ್ನು ಸೆಕೆಂಡ್ ವೀಡಿಯೋ, ಇದು ಫಸ್ಟ್ ವೀಡಿಯೋ ಪರವಾಗಿಲ್ಲ. ಸೊ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಕೊಡ್ತೀವಿ. ನಿಜವಾಗ್ಲೂ ನೀವು ಏನು ಲೈಫಲ್ಲಿ ಫಿಟ್ನೆಸ್ ರಿಲೇಟೆಡ್ ಅಚೀವ್ ಮಾಡಬೇಕು ಅಂತ ಇರ್ತೀರಲ್ಲ, ನಮ್ಮ ವೀಡಿಯೋನ ನೀವು ಜಸ್ಟ್ ಒಂದು 3 months ಫಾಲೋ ಮಾಡಿದ್ರೆ ಸಾಕು, 1000% ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. 1000%. ನಾನು ಅದು ಗೇನಿಂಗ್ ಪೀರಿಯಡ್ ನನ್ನ ಜರ್ನಿ ಜೊತೆ ನೀವು ಬನ್ನಿ. ಹೇಗೆಂದರೆ ನಿಮಗೆ ಒಳ್ಳೆ ಟೈಮ್ ಇದೆ ಇವಾಗ. ಹೇಗಾದರೆ ನಾನು 3 month ಗೇನ್ ಮಾಡ್ತಾಯಿದ್ದೀನಿ. ನನ್ನ ಜರ್ನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸ್ಲೋ ನಾನು ಡಯಟ್ ಏನು ಮಾಡ್ತೀನಿ, ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ,
ಎಲ್ಲದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಇವಾಗ ನೋಡಿ 3 ಮಂತ್ ಗೇನಿಂಗ್ ಏನು ಅಂತ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ 3 ಮಂತ್ ನಾನು ಕಂಪ್ಲೀಟ್ ಕಟ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಒಂದು ಪ್ಲ್ಯಾನ್ ಇದೆ ನವಂಬರ್ಗೆ ಏನು ಅಂತ ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಅವಾಗ ನೆಕ್ಸ್ಟ್ ಕಟ್ಟಿಂಗೂ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಡಯಟ್ ಇರುತ್ತೆ, ಯಾವ ಥರ ನನ್ನ ಲೈಫ್ ಸ್ಟೈಲ್ ಇರುತ್ತೆ, ಯಾವ ಥರ ವರ್ಕೌಟ್ ಇರುತ್ತೆ ಅಂತ. ಸೊ ಆಲ್ಮೋಸ್ಟ್ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ. ಇನ್ನೊಂದು ಕಮೆಂಟ್ ಇದೆ ಪೃಥ್ವಿ ಅಂತ. ಸೊ ಯೂಟ್ಯೂಬ್ ರಿಟರ್ನ್ ಬಂದಿದ್ದೀರಾ ಅಂತ ಹೇಳಿದರೆ, ಗಿವ್ ಇನ್ಫಾರ್ಮೇಷನ್ ಆ್ಯಂಡ್ ಸೇ ವಾಟ್ ಮಿಸ್ಟೇಕ್ ಟು ಬಿ ಅವಾಯ್ಡೆಡ್ ಫಾರ್ ಬಿಗಿನರ್ಸ್ ಆ್ಯಂಡ್ ಆಲ್ಸೋ ವಾಟ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಹೌ ಟು ಬಿಲ್ಡ್ ಮಸಲ್ ಆ್ಯಂಡ್ ಲೂಸ್ ಫ್ಯಾಟ್ ಇನ್ ಎ ಪ್ರಾಪರ್ ವೇ. ಇದೆಲ್ಲರಿಗೂ ತುಂಬ ಡೌಟ್ ಇರುವಂಥದ್ದು. ಏನಂದರೆ ಸ್ಟಾರ್ಟ್ ಮಾಡುವಾಗ ಎಲ್ಲರೂ ಬಿಗಿನರಿಂದನೇ ಸ್ಟಾರ್ಟ್ ಮಾಡಬೇಕು, ಡೈರೆಕ್ಟಾಗಿ ಅಡ್ವಾನ್ಸಾಗಿ ಸ್ಟಾರ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಬಿಗಿನರ್ ಇರೋರು ಏನು ವರ್ಕೌಟ್ ಮಾಡಬೇಕು ಅಂತ ಕೇಳಿದರೆ, ಸೊ ಪ್ರಾಪರಾಗಿ ಏನು ವರ್ಕೌಟ್ ಅಂತಲ್ಲ, ಅವ್ರ ಲೈಫ್ ಸ್ಟೈಲ್ ಯಾವ ಥರ ಇರಬೇಕು ಮತ್ತು ಅವ್ರ ಡಯಟ್ ಏನು ಮಾಡಬೇಕು ಎಲ್ಲದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಪೃಥ್ವಿಯವರಿಗೋಸ್ಕರ. ಹಾಗೆ ಕೇಳಿದರೆ ಫ್ಯಾಟ್ ಗೇನ್ ಮತ್ತು ಮಸಲ್ ಲಾಸ್ ಯಾವ ಥರ ಮಾಡೋದು ಅಂತ ಸ್ವಲ್ಪ ನಾಲೆಡ್ಜ್ ಇದ್ದಿದೆ ಅವ್ರಿಗೆ. ಏನಕ್ಕೆ ಮಸಲ್ ಗೇನ್ ಮಾಡಬೇಕಂತ ಕೇಳಿದರೆ, ಫ್ಯಾಟ್ ಲಾಸ್ ಮಾಡಬೇಕಂತ ಕೇಳಿದರೆ ತುಂಬ ಜನಕ್ಕೆ ಬೇಸಿಕ್ ಅದು ಗೊತ್ತಿರಲ್ಲ, ಬರೀ ವೆಯ್ಟ್ ಲಾಸ್ ಅಂತ ಹೇಳ್ತಾರೆ. ಸೊ ವೆಯ್ಟ್ ಲಾಸ್ ಅಲ್ಲ, ಮಸಲ್ ಗೇನ್ ಮತ್ತು ಫ್ಯಾಟ್ ಲಾಸ್. ಅದನ್ನು ಯಾವ ಥರ ಮಾಡಬೇಕು, ಬರೀ ವರ್ಕೌಟ್ ಮಾಡಿದ್ರೆ ಆಗಲ್ಲ, ಬರೀ ಪ್ರೋಟೀನ್ ತೊಗೊಂಡ್ರೂ ಆಗಲ್ಲ, ತುಂಬ ಟೆಕ್ನಿಕ್ಗಳಿದೆ ಅದಕ್ಕೆ. ಸೊ ಏನು ಎತ್ತ ಅಂತ ಇವರಿಗೋಸ್ಕರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಹೇಳಿದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮ್ಮ ಎಡಿಟರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೇಂಜ್ ಮಾಡಬೇಕಂತ ಹೇಳಿದರೆ, ಓಕೆ ನೆಕ್ಸ್ಟ್ ಟೈಮಿಂದ ಚೇಂಜ್ ಮಾಡೋಣ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಫಿಟ್ ವ್ಲಾಗ್. ನೀವು ನೋಡಿದ್ದೀರಾ, ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀವಿ. ಸೊ ಈ ವರ್ಕೌಟ್ನ ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಅಗೇನ್ ಇದೇ ಥರದ ಇನ್ಫಾರ್ಮೇಟಿವ್ ವ್ಲಾಗ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.